ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾವು SSC GD ಎಕ್ಸಾಮ್ ಅನಾಲಿಸಿಸ್ ಅನ್ನ ಮಾಡ್ತಾ ಇದ್ವಿ. ಸೊ ನಿನ್ನೆ ಸಂಚಿಕೆಯಲ್ಲಿ ನಾವು ನಿನ್ನೆ ಆಫ್ಟರ್ನೂನ್ ಶಿಫ್ಟ್ ಅಲ್ಲಿ ಆದಂತಹ ಪ್ರಶ್ನೆಗಳನ್ನ ನಿಮ್ಗೆ ವಿಶ್ಲೇಷಣೆ ಮಾಡಿದ್ವಿ. ಸೊ ಇವತ್ತಿಗೆ SSC GD ಎಕ್ಸಾಮ್ಸ್ ಏನಿದೆ, ಸೊ ಎಲ್ಲಾ ಶಿಫ್ಟ್ ಗಳ ಎಕ್ಸಾಮ್ಸ್ ಕೂಡ ಇಷ್ಟೊತ್ತಿಗೆ ಆಗಿರುತ್ತೆ. ಸೊ ಇವಾಗ ಎಕ್ಸಾಮ್ ನ ಅನಾಲಿಸಿಸ್ ನ ಮಾಡೋಣ. ಎಲ್ಲಾ ತರ GK ಪ್ರಶ್ನೆಗಳು ಅಂದ್ರೆ 2023ನೇ ಸಾಲಿನ SSC GD ಅಲ್ಲಿ ಎಲ್ಲಾ ಶಿಫ್ಟ್ ಅಲ್ಲಿ ಆದಂತಹ GK ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡೋಣ. ಜೊತೆಗೆ ನಿಮ್ಗೆ ಎಲ್ಲರಿಗೂ ಯಾರ್ಯಾರು ಪರೀಕ್ಷೆ ಬರ್ದು ಬಂದಿರ್ತೀರಾ, ಸೊ ನಿಮ್ಮೆಲ್ಲರಿಗೂ ತಲೆಯಲ್ಲಿ ಒಂದು ಡೌಟ್ ಇರುತ್ತೆ, ಕಟ್ ಆಫ್ ಅಂಕಗಳು ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ನಾನು ನಿಮಗೆ ಕಳೆದ ಸಾಲಿನ ಕಟ್ ಆಫ್ ಅಂಕಗಳು ಎಷ್ಟಿತ್ತು ಅಂತ ಹೇಳ್ಬಿಟ್ಟು, ಸೊ ಈ ಸಾಲು ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನು ತಿಳ್ಕೊಂತ ಹೋಗ್ತೀನಿ. ಸೊ ಮೊದಲನಾಗಿ ನೋಡಿ, ಸೊ 2022ರ ಕಟ್ ಆಫ್ ಎಷ್ಟಿತ್ತು ಅಂತ ಹೇಳ್ಬಿಟ್ಟು, ಅಂದ್ರೆ SSC GD ಪ್ರತಿ ವರ್ಷ ಆಗತ್ತೆ ಒಂದು ಕ್ಯಾಲೆಂಡರ್ ಎಕ್ಸಾಮ್. ಕಳೆದ ಬಾರಿ 25,000 ಪೋಸ್ಟ್ ಕಾಲ್ ಮಾಡಲಾಗಿತ್ತು. ಸೊ ಅದಕ್ಕೆ 71 ಲಕ್ಷ ಜನ ಅಪ್ಲಿಕೇಶನ್ ಅನ್ನ ಹಾಕಿದ್ರು. ಅಂದ್ರೆ ಒಂದು ಹುದ್ದೆಗೆ ಸರಾಸರಿಯಾಗಿ 171 ಜನ ಕಾಂಪೀಟ್ ಮಾಡೋ ರೀತಿ ಲಾಸ್ಟ್ ಟೈಮ್ ತುಂಬಾ ಕಾಂಪಿಟೇಷನ್ ಇತ್ತು. ಆದ್ರೆ ಈ ಬಾರಿ ನಿಮಗೆ 2022 ಕೊನೆಯದಲ್ಲಿ ಕಾಲ್ ಆದಂತಹ ಈ SSC GD ಎಕ್ಸಾಮ್ ಏನಿದೆ, ಸೊ ಇದಕ್ಕೆ 51 ಲಕ್ಷ ಜನ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಅಂದ್ರೆ ಕಳೆದ ಬಾರಿಗಿಂತ ಈ ಬಾರಿ 20 ಲಕ್ಷ ಜನರು ಕಡಿಮೆ ಅಪ್ಲಿಕೇಶನ್ಸ್ ನ ತುಂಬಿದ್ದಾರೆ. ಮತ್ತೆ ಈ ಬಾರಿ ಅತಿ ಹೆಚ್ಚು ಪೋಸ್ಟ್ ಗಳನ್ನ ಕಾಲ್ ಮಾಡಿದ್ದಾರೆ. ಅಂದ್ರೆ 45,284 ಹುದ್ದೆಗಳಿಗೆ ಈ SSC GD ಎಕ್ಸಾಮ್ ಅನ್ನ ಮಾಡಲಾಗಿತ್ತು. ಸೊ 51 ಲಕ್ಷ ಜನ ಅಪ್ಲಿಕೇಶನ್ ಅನ್ನ ಹಾಕಿದ್ರು. ಅಂದ್ರೆ ಸರಾಸರಿಯಾಗಿ ಒಂದು ಪೋಸ್ಟ್ ಗೆ 119 ಜನ ಕಾಂಪಿಟೇಷನ್ ಮಾಡೋ ರೀತಿ ಇದಿದೆ. ಸೊ ಲಾಸ್ಟ್ ಬಾರಿ ಕಟ್ ಆಫ್ ನಾವು ನೋಡೋದಾದ್ರೆ ಕರ್ನಾಟಕ ರೀಜನ್ ಗೆ ಸಂಬಂಧಪಟ್ಟಂಗೆ ಸೊ ಮೇಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಫಿಮೇಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಮೇಲ್ ಕ್ಯಾಂಡಿಡೇಟ್ಸ್ ಅಲ್ಲಿ ಹಲವಾರು ಕೆಟಗರಿಯಲ್ಲಿ ನೀವು ಓವರ್ ಆಲ್ ಆಗಿ ನೋಡೋದಾದ್ರೆ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಇನ್ ಲ್ಯಾಂಗ್ವೇಜ್ ಅಂತ ಇತ್ತು. ಸೊ ಅವೆರಡು ಓವರ್ ಆಲ್ ಆಗಿ ನೀವು ನೋಡೋದಾದ್ರೆ ಸೊ ನಿಮ್ಗೆ 34 ಮಾರ್ಕ್ಸ್ ಗಳು, 37, 38 ಸೊ ಈ ರೀತಿಯಾದಂತಹ ಮಾರ್ಕ್ಸ್ ಇತ್ತು. ಅಂದ್ರೆ ನೀವು 80 ಪ್ರಶ್ನೆಗಳಿಗೆ ಅಟೆಂಡ್ ಮಾಡಿ ಬಂದಿರ್ತೀರಾ. 160 ಅಂಕಗಳಿಗೆ ಇರುತ್ತೆ. ಅಂದ್ರೆ ಒಂದು ಪ್ರಶ್ನೆಗೆ 2 ಅಂಕಗಳಿರುತ್ತೆ. ಸೊ ನೆಗೆಟಿವ್ ಕೂಡ 0.25 ಇರುತ್ತೆ. ಸೊ ನೆಗೆಟಿವ್ ಆಗಿ ನಿಮಗೆ ಟೋಟಲ್ ಆಗಿ 37, 38 ಈ ತರ ಕೆಟಗರಿ ವೈಸ್ ಡಿಫರೆನ್ಸ್ ಆಗ್ತಾ ಹೋಗುತ್ತೆ. ಜನರಲ್ ಆಗಿ ನಾವು 34 ಅಥವಾ 33 ಒಂದು ಒಳ್ಳೆ ಸ್ಕೋರ್ ಅಂತ ಹೇಳ್ತೀವಿ ಕಟ್ ಆಫ್ ಗೆ. ಸೊ ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಸ್ ನೋಡೋದಾದ್ರೆ ನೀವು 33, 32, 31 ಈ ರೀತಿಯಾದಂತಹ ನಿಮಗೆ ಕಟ್ ಆಫ್ ನಿಮಗೆ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಜೊತೆಗೆ ಕಟ್ ಆಫ್ ಜೊತೆಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಡೇಟ್ ಆಫ್ ಬರ್ತ್ ಯಾವ ರೀತಿ ಅಂತ ಇದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಕಟ್ ಆಫ್ ಅಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಯಾರು ಹೆಚ್ಚು ವಯಸ್ಸಾಗಿರುತ್ತೋ ಸೊ ಅವರಿಗೆ ಮಾನ್ಯತೆಯನ್ನು ಕೊಡ್ತಾರೆ, ಬಿಕಾಸ್ ಅವರಿಗೆ ಮುಂದಿನ ಅಟೆಂಪ್ಟ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ರೀತಿ ಇರುತ್ತೆ. ಸೊ ಇದು ಕಳೆದ ಬಾರಿ ಕಟ್ ಆಫ್ ಇತ್ತು. ಈ ಬಾರಿ ಪೇಪರ್ ಈಸಿ ಟು ಮಾಡರೇಟ್ ಇತ್ತು. ಸೊ ಜೊತೆಗೆ ತುಂಬಾ ಜನ ಅಪ್ಲಿಕೆಂಟ್ಸ್ ಇರೋದ್ರಿಂದ ಸೊ ನಿಮಗೆ ಕಟ್ ಆಫ್ ಕೂಡ ಇದೇ ಮಾದರಿಯಲ್ಲಿ ನಿಲ್ಬಹುದು. ಅಂದ್ರೆ ಒಂದು 38ರಿಂದ 40 ಅಂಕಗಳಿಗೆ ಕಟ್ ಆಫ್ ನಿಲ್ಬಹುದಾಗಿರುತ್ತೆ. ಸೊ ನೀವು ಒಂದಿಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀಡಿದ್ರೆ ಈ ಬಾರಿ ಪಕ್ಕ ನಿಮ್ದು SSC GD ಎಕ್ಸಾಮ್ ಕ್ರ್ಯಾಕ್ ಆಗತ್ತೆ. ನಂತರ ನೀವು ಫಿಸಿಕಲ್ ನ ಹೋಗ್ಬೇಕಾಗತ್ತೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಗೆ ತಾವು ಹೋಗ್ಬೇಕಾಗುತ್ತೆ. ಸೊ ಇನ್ನು ತಡೆ ಮಾಡೋದು ಬೇಡ. ಸೊ ಈ ಎಲ್ಲ ಶಿಫ್ಟ್ ಗಳಲ್ಲಿ ಆದಂತಹ GK ಪ್ರಶ್ನೆಗಳನ್ನ ಒಂದೊಂದಾಗಿ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ವಾಟ್ ಈಸ್ ದ ನಾರ್ದರ್ನ್ ಪಾಯಿಂಟ್ ಆಫ್ ಇಂಡಿಯಾ? ಸೊ ಯಾರ್ಯಾರು ಮೊದಲನೇ ದಿನ 10ನೇ ತಾರೀಕು ಆದಂತಹ ಶಿಫ್ಟ್ ಗಳಲ್ಲಿ ಬಂದಿದ್ರು, ಸೊ ಅವ್ರಿಗೆ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಿತ್ತು. ಸೊ ನಾರ್ದರ್ನ್ ಪಾಯಿಂಟ್ ಆಫ್ ಇಂಡಿಯಾ ಯಾವುದು ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಬಂದು ನಮ್ಮ ಜಮ್ಮು ಕಾಶ್ಮೀರಲ್ಲಿ ಇರುವಂತಹ ಇಂದಿರಾ ಕೋಲ್ ಅಂತ ಏನ್ ಕರಿತೀವಿ, 5,478 ಮೀಟರ್ ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ. ಸೊ ಇಂದಿರಾ ಕೋಲ್ ಏನಿದೆ, ಸೊ ಇದು ಭಾರತದ ನಾರ್ದರ್ನ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಸೊ ಈ ರೀತಿ ಎಕ್ಸ್ಟೆಂಟ್ ಆಫ್ ಇಂಡಿಯಾ ಏನಿದೆ, ಸೊ ಈ ರೀತಿ ಜಿಯೋಗ್ರಫಿ ಪ್ರಶ್ನೆಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸರ್ಹುಲ್ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಹೇಳ್ಬಿಟ್ಟು. ನೋಡಿ, ನಾನು ನಿಮ್ಗೆ ಆಲ್ರೆಡಿ ಹೇಳ್ತಾ ಇದ್ದೆ, SSC ಎಕ್ಸಾಮ್ಸ್ ಅಲ್ಲಿ ಇಲ್ಲ ಟ್ರೈಬಲ್ ಡ್ಯಾನ್ಸ್ ಕೇಳ್ತಾರೆ ಅಥವಾ ಯಾವ್ದೋ ಒಂದು ಫೆಸ್ಟಿವಲ್ ಕೇಳ್ತಾರೆ, ಡ್ಯಾನ್ಸ್, ಕಲ್ಚರಲ್ ಸಾಂಗ್ಸ್, ಈ ರೀತಿಯಾದಂತಹ ನಿಮಗೆ ಕಲ್ಚರಲ್ ಆಸ್ಪೆಕ್ಟ್ಸ್ ನ ನಿಮಗೆ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಸರ್ಹುಲ್ ಫೆಸ್ಟಿವಲ್ ನ ಯಾವ ರಾಜ್ಯ ಆಚರಣೆ ಮಾಡುತ್ತೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಬಂದು ಜಾರ್ಖಂಡ್ ಆಗಿರುತ್ತೆ. ಸೊ ಜಾರ್ಖಂಡ್ ಅಲ್ಲಿ ಈ ಸರ್ಹುಲ್ ಫೆಸ್ಟಿವಲ್ ಅನ್ನೋದನ್ನ ಮಾಡಲಾಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಏರ್ಪೋರ್ಟ್? ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಏರ್ಪೋರ್ಟ್ ಯಾವುದು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸರಿಯಾದ ಉತ್ತರ ಬಂದು ಕಿಂಗ್ ಫಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಸೌದಿ ಅರೇಬಿಯಾ ಡಮಮಮ್ ಅಲ್ಲಿದೆ. ಸೊ DMM ಅಂತ ಕೂಡ ಕರಿತೇವೆ. ಸೊ ಕಿಂಗ್ ಫಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಸೊ ಇದು ಸೌದಿ ಅರೇಬಿಯಾದಲ್ಲಿದೆ. ಇದು ಲಾರ್ಜೆಸ್ಟ್ ಏರ್ಪೋರ್ಟ್ ಆಗಿರುತ್ತೆ. ಸೊ ಈ ರೀತಿಯಾದಂತಹ ನೇರವಾದ ಪ್ರಶ್ನೆಗಳು ನಮಗೆ ಈ ಬಾರಿ SSC GD ಕಂಡು ಬಂದಿತ್ತು. ಸೊ ಯಾರು ಇದನ್ನ ಸರಿಯಾಗಿ ತಯಾರಿಯನ್ನ ಮಾಡಿರ್ತೀರಾ ಅವರು ಈ ಬಾರಿ ಕಟ್ ಆಫ್ ಅಂಕಗಳನ್ನ ಮೀರಿ ಅಂಕಗಳನ್ನ ತೆಗೆದಿರ್ತೀರಾ. ಸೊ ತಾವು ಫಿಸಿಕಲ್ ಅನ್ನ ಕ್ಲಿಯರ್ ಮಾಡಿದ್ರೆ ಈ ಬಾರಿ ನೀವು ಸರ್ಕಾರಿ ಹುದ್ದೆಯನ್ನ ನೀವು ತಗೋಬಹುದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇನ್ ವಿಚ್ ಸ್ಟೇಟ್ ಈಸ್ ಪೆರಿಯರ್
ನ್ಯಾಷನಲ್ ಪಾರ್ಕ್ ಲೊಕೇಟೆಡ್? ನೋಡಿ, ನ್ಯಾಷನಲ್ ಪಾರ್ಕ್ ಅನ್ನೋದು ಒಂದು ಟ್ರಿಕಿ ಕ್ವಶನ್ಸ್. ನಿಮಗೆ ಸುಮಾರು ಸುದ್ದಿಯಲ್ಲಿರುವಂತದ್ದು, ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಇದೆ, ಸೊ ಅದು ಯಾವ ರಾಜ್ಯಕ್ಕೆ ಸೇರತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ಜನರಲ್ ಆಗಿ ನಾರ್ತ್ ಈಸ್ಟ್ 2 ನ್ಯಾಷನಲ್ ಪಾರ್ಕ್ಸ್ ನ ಕೇಳ್ತಾರೆ, ಯಾಕಂದ್ರೆ ಅದು ಅದರ ಬಗ್ಗೆ ಮಾಹಿತಿ ಕಡಿಮೆ ಇರುತ್ತೆ. ಸೊ ಈ ಬಾರಿ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅನ್ನ ಕೇಳಿದ್ದಾರೆ, ಇದು ಕೇರಳದಲ್ಲಿದೆ. ಸೊ ಇದು ಕೂಡ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಉಕ್ರೇನ್? ನೋಡಿ, ರಷ್ಯಾ ಉಕ್ರೇನ್ ಯುದ್ಧ ಈಗ ಪ್ರಸ್ತುತ ನಡೀತಾ ಇದೆ. ಅದು ಒಂದು ಕಂಟೆಂಪರರಿ ಅಥವಾ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು. ಸೊ ನೀವು ಸುದ್ದಿಯಲ್ಲಿ ನೋಡ್ತಾ ಇರ್ತೀರಾ ಪ್ರೆಸಿಡೆಂಟ್ ಆಫ್ ಉಕ್ರೇನ್ ನ. ಸೊ ಯಾರು ಅಂತ ಹೇಳಿದ್ರೆ ವಾಲ್ಡಿಮಿರ್ ಝೆಲೆನ್ಸ್ಕಿ ಅಂತ ಹೇಳ್ಬಿಟ್ಟು. ಸೊ ಅವರು ಈ ಬಾರಿಯ ಪ್ರೆಸಿಡೆಂಟ್ ಆಫ್ ಉಕ್ರೇನ್ ಆಗಿರ್ತಾರೆ. ಸೊ ಅವರು ಸುದ್ದಿಯಲ್ಲಿ ಇದ್ರು. ಸೊ ಅದ್ರ ಮೇಲೆ ಇದ್ದಂತಹ ಪ್ರಶ್ನೆ ಇದಾಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ವಾಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ತುಳಸಿ? ನೋಡಿ, ತಾವೆಲ್ಲರಿಗೂ ತುಳಸಿ ಬಗ್ಗೆ ಗೊತ್ತಿರುತ್ತೆ. ಸೊ ತುಳಸಿಯ ಸೈಂಟಿಫಿಕ್ ನೇಮ್ ಅನ್ನ ಇಲ್ಲಿ ಕೇಳಲಾಗಿದೆ. ಸೊ ಈ ರೀತಿ ಜನರಲ್ ಅವೇರ್ನೆಸ್, ಅಂದ್ರೆ ಒಂದು ಜನರಲ್ ಸೈನ್ಸ್ ನ ಅವೇರ್ನೆಸ್ ಇರಬೇಕು ಒಬ್ಬ ಅಭ್ಯರ್ಥಿಗೆ ಅನ್ನೋದನ್ನ ಇಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇದೆ. ಸೊ ನಾವು ಕೂಡ ಒಂದು ಸೈನ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಫಿಸಿಕ್ಸ್ ಮಾಡಿದ್ವಿ. ಸೊ ಎಕ್ಸಾಮ್ ಹತ್ತಿರವಾಗಿ ಬಂದ ಕಾರಣ ನಾವು ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ವಿಡಿಯೋಸ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಯಾರ್ಯಾರು ಇದನ್ನ ನೋಡಿರ್ತೀರಾ, ಸೊ ಅವರಿಗೆ ಇದು ಸುಲಭ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಓಸಿಮಮ್ ಟೆನುಫಿಲೋರಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ತುಳಸಿಯ ಸೈಂಟಿಫಿಕ್ ನೇಮ್ ಆಗಿರುತ್ತೆ. ಇನ್ನು ವೇರ್ ಡಿಡ್ ಬುದ್ಧ ಗೇವ್ ದ ಫಸ್ಟ್ ಸರ್ಮನ್? ನೋಡಿ, ನಾವು ಹಿಸ್ಟ್ರಿಯಲ್ಲಿ ಕೂಡ ಕ್ವಶನ್ಸ್ ನ ಮಾಡಿದ್ದೆ. ಸೊ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಇದನ್ನ ಕವರ್ ಕೂಡ ಮಾಡಿದ್ದೆ. ಸೊ ಇದು ಬುದ್ಧ ಗೇವ್ ದ ಫಸ್ಟ್ ಸರ್ಮನ್ ಎಲ್ಲಿ ಅಂತ ಹೇಳಿದ್ರೆ ಸಾರನಾಥದಲ್ಲಿ ಇದು ನಿಮ್ಗೆ ಫಸ್ಟ್ ಸರ್ಮನ್ ಅನ್ನ ಕೊಡ್ತಾರೆ. ಸೊ ಅದ್ ನಾವು ಮಹಾಭಿನಿಷ್ಕ್ರಮಣ ಮತ್ತೆ ಯಾವ ತರ ನಾವು ಧರ್ಮಚಕ್ರ ಅಂತ ಹೇಳ್ಬಿಟ್ಟು ನಾವು ಓದ್ಕೊಂಡು ಹೋಗಿದ್ವಿ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ. ಸೊ ಅಲ್ಲಿ ಕೂಡ ಇದನ್ನ ನಿಮ್ಗೆ ಮೆನ್ಷನ್ ಮಾಡಿದ್ದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ವೇರ್ ಡಿಡ್ ಸುಭಾಷ್ ಚಂದ್ರ ಬೋಸ್ ಪ್ರಿಸೈಡ್ ಓವರ್ ದ ಕಾಂಗ್ರೆಸ್ ಸೆಷನ್ ಅಂತ ಹೇಳ್ಬಿಟ್ಟು? ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಯಾವ ಕಾಂಗ್ರೆಸ್ ಸೆಷನ್ ನ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಂತ ಹೇಳ್ಬಿಟ್ಟು 1938 ಅಲ್ಲಿ ಆದಂತಹ ಕಾಂಗ್ರೆಸ್ ಸೆಷನ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅದನ್ನ ಅಧ್ಯಕ್ಷತೆ ವಹಿಸಿದ್ರು. ಮುಂದಿನ ಪ್ರಶ್ನೆ ನೋಡೋಣ. ಕಂಟಿಂಜೆನ್ಸಿ ಫಂಡ್ ಇಸ್ ರಿಲೇಟೆಡ್ ಟು ವಿಚ್ ಆರ್ಟಿಕಲ್ ಅಂತ ಹೇಳ್ಬಿಟ್ಟು? ಅಂದ್ರೆ ಕಂಟಿಂಜೆನ್ಸಿ ಫಂಡ್ ಅಂತ ಏನ್ ಕರಿತೀವಿ, ಸೊ ಇದು ಯಾವ ಆರ್ಟಿಕಲ್ ಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮ್ಗೆ 267 ಆಗಿರತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PMGY ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆ ಅಂತ ಹೇಳ್ಬಿಟ್ಟು ಕರಿತೀವಿ, ಗ್ರಾಮೀಣ ಆವಾಸ್ ಅಂತ ಕರಿತೀವಿ. ಸೊ ಈ PMGY ಏನು ಸ್ಕೀಮ್ ಇದೆ, ಸೊ ಈ ಸ್ಕೀಮ್ ನ ಫುಲ್ ಫಾರ್ಮ್ ನ ಕೇಳಿದ್ದಾರೆ. ಸೊ ಇದು ಬಹಳ ಸುಲಭವಾಗಿತ್ತು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವೆನ್ ವಾಸ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪಟ್ ಫಾಟ್ ಅಂತ ಹೇಳ್ಬಿಟ್ಟು? ನೋಡಿ, ಬ್ಯಾಟಲ್ ಆಫ್ ಪಾಣಿಪಟ್ ಯಾವುದೇ ಬ್ಯಾಟಲ್ ಆಗಿರ್ಬೋದು, ಬ್ಯಾಟಲ್ ಆಫ್ ಹೈಡಸ್ಪಸ್ ಇಂದ ಹಿಡಿದು ಸೊ ಕೊನೆಗೆ ಆಂಗ್ಲೋ ಮಿಸೂರಿದ ಜೊತೆಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಹೋಗ್ತಾ ಹೋಗ್ತಾ ವರ್ಲ್ಡ್ ವಾರ್ 2, ಈಗ ರಷ್ಯಾ ಉಕ್ರೇನ್ ಯುದ್ಧ ತನಕ ನೀವೆಲ್ಲ ಯುದ್ಧಗಳ ನಿಮ್ಗೆ ಮಾಹಿತಿ ಗೊತ್ತಿರಬೇಕಾಗುತ್ತೆ. ಯಾವ ಇಯರ್ ಅಲ್ಲಿ ನಡೀತು, ಯಾರ್ಯಾರ ನಡುವೆ ನಡೀತು ಅಂತ ಹೇಳ್ಬಿಟ್ಟು. ಸೊ ಆಗ ಈ ತರದ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದು. ಸೊ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪಟ್ ನಿಮ್ಗೆ 1761 ಅಲ್ಲಿ ನಡೀತು. ದುರಾನಿ ಎಂಪೈರ್ ಮತ್ತು ನಮ್ಮ ಮರಾಠ ಕಾನ್ಫೆಡರಸಿ ಅಂತ ಕರಿತೇವೆ. ಸೊ ಅವೆರಡು ಮಧ್ಯದಲ್ಲಿ ನಡೀತು. ದುರಾನಿ ಎಂಪೈರ್ ನಿಮ್ಗೆ ಅದರಲ್ಲಿ ವಿಜೇತವನ್ನ ಹೊಂತು. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೇರ್ ಇಸ್ ದ ಪಲ್ಮಾವು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸಿಚುಯೇಟೆಡ್? ನಾನು ನಿಮ್ಗೆ ಹೇಳ್ತಾ ಇದ್ದೆ, ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ರೀತಿ ಆಗಿರ್ಬೋದು, ಅದನ್ನ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಸೊ ಪಲಮಾವ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದು ಕೂಡ ಜಾರ್ಖಂಡ್ ನಲ್ಲಿದೆ. ಮುಂದಿನ ಪ್ರಶ್ನೆ ನೋಡೋಣ. ಹೂ ಹ್ಯಾಸ್ ವಾನ್ ದ ಗೋಲ್ಡನ್ ಬೂಟ್ ಅವಾರ್ಡ್ ಇನ್ ಫಿಫಾ ವರ್ಲ್ಡ್ ಕಪ್ 2022? ಇದೊಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ. ಇತ್ತೀಚೆಗಷ್ಟೇ ಫಿಫಾ ವರ್ಲ್ಡ್ ಕಪ್ ಮುಗಿತು. ಸೊ ಅರ್ಜೆಂಟೀನಾ ಈ ಬಾರಿ ಆ ಫಿಫಾ ವರ್ಲ್ಡ್ ಕಪ್ ನ ವಿಜೇತ ತಂಡ ಆಗಿತ್ತು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂದ್ರೆ ಗೋಲ್ಡನ್ ಬೂಟ್ ಅಂತ, ಅಂದ್ರೆ ಅತಿ ಹೆಚ್ಚು ಗೋಲ್ ಗಳನ್ನ ಹೊಡೆದಂತವರಿಗೆ ಈ ಗೋಲ್ಡನ್ ಬೂಟ್ ಅನ್ನ ಕೊಡಲಾಗುತ್ತೆ. ಸೊ ಇದನ್ನ ಫ್ರಾನ್ಸ್ ನ ಕಿಲಿಯನ್ ಎಂಬಪ್ಪೆ ಅಂತ ಹೇಳ್ಬಿಟ್ಟು, ಯಾರ್ಯಾರು ಫೈನಲ್ಸ್ ನ ನೋಡಿರ್ತೀರಾ ಫಿಫಾ ವರ್ಲ್ಡ್ ಕಪ್, ಸೊ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಹ್ಯಾಟ್ರಿಕ್ ಗೋಲ್ಸ್ ಅನ್ನ ಹೊಡಿತಾರೆ. ಸೊ ಫ್ರಾನ್ಸ್ ನ ತಂಡವನ್ನ ಕೊನೆಗೆ ಪೆನಾಲ್ಟಿ ಶೂಟ್ಔಟ್ ತನಕನೂ ಕೂಡ ಮುನ್ನಡೆಸ್ತಾರೆ. ಸೊ ಕಿಲಿಯನ್ ಎಂಬಪ್ಪೆ ಅವರಿಗೆ ಈ ಬಾರಿ ಫಿಫಾ ವರ್ಲ್ಡ್ ಕಪ್ 2020 ಗೋಲ್ಡನ್ ಬೂಟ್ ಅನ್ನ ಕೊಡಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ವೇರ್ ಇಸ್ ದ ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಸೆಂಟರ್ ಲೊಕೇಟೆಡ್ ಅಂತ ಹೇಳ್ಬಿಟ್ಟು? ನೋಡಿ, ಈ ರೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಗಳೇನಿದೆ, ಸೊ ಇದು ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ಕೇಳಲಾಗುತ್ತೆ. ಸೊ ಇದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಅನ್ನು ಒಮ್ಮೆ ಕೇಳಿದ್ರು. ಜೊತೆಗೆ ಸೆಂಟ್ರಲ್ ರಿಸರ್ಚ್ ಆಫ್ ಇಂಡಿಯಾ ಎಲ್ಲಿದೆ ಅಂತ ಹೇಳ್ಬಿಟ್ಟು, ಜೊತೆಗೆ ಲ್ಯಾಂಗ್ವೇಜ್ ನಮ್ಮ CIIL ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಹಲವಾರು ಬಾರಿ ನಮ್ಮ PSI ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇದನ್ನ ಕೇಳಲಾಗಿತ್ತು. ಸೊ ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತ ಹೇಳಿದ್ರೆ ಲಕ್ನೋ ಅಲ್ಲಿ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ಟು ವಿಚ್ ಡೈನಾಸ್ಟಿ ಡಸ್ ಹರಿಹರ ಅಂಡ್ ಬುಕ್ಕಾ ಬಿಲಾಂಗ್ ಅಂತ ಹೇಳ್ಬಿಟ್ಟು? ಸೊ ಯಾರ್ಯಾರು ಕರ್ನಾಟಕ ಇತಿಹಾಸನ ಓದಿರ್ತೀರಾ ಅಥವಾ ಇಂಡಿಯನ್ ಹಿಸ್ಟ್ರಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಓದಿರ್ತೀರಾ, ಅವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇವರು ಸಂಗಮ ಡೈನಾಸ್ಟಿಗೆ ಸೇರ್ತಾರೆ. ಸೊ ವಿಜಯನಗರ ಎಂಪೈರ್ ಗೆ ಈ ಹರಿಹರ ಬುಕ್ಕಾ ಜಾಯ್ನ್ ಆಗ್ತಾರೆ. ಸೊ ಇವರೇ ಮೊಟ್ಟ ಮೊದಲ ಬಾರಿಗೆ ವಿಜಯನಗರವನ್ನು ಸ್ಥಾಪಿಸ್ತಾರೆ. ಅವರ ಗುರು ವಿದ್ಯಾರಣ್ಯರ ಅವರ ನೆರವಿನಿಂದ ವಿಜಯನಗರ ಅನ್ನೋ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಹರಿಹರ ಮತ್ತೆ ಬುಕ್ಕಾ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಈ ತರ ನೇರವಾದ ಇತಿಹಾಸ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೊ ಬಹಳ ಸುಲಭವಾಗಿರುತ್ತೆ. ಸೊ ಯಾರ್ಯಾರು ಈ ಬಾರಿ
ಬಾರಿ ಅಷ್ಟು ಒಳ್ಳೆ ಆಗಿಲ್ಲ ಎಕ್ಸಾಮ್ಸ್ ಅಂತ ಹೇಳ್ಬಿಟ್ಟು ಏನು ಡಿಸಾರ್ಟನ್ ಆಗಬೇಡಿ. ಯಾಕಂತಂದ್ರೆ ಇದೊಂದು ಕ್ಯಾಲೆಂಡರ್ ಎಕ್ಸಾಮ್. ಸೊ ಈ ಇಯರ್ ಅಂದ್ರೂ ನೆಕ್ಸ್ಟ್ ಇಯರ್ ನಿಮಗೆ ಪಕ್ಕ ನಿಮಗೆ ಎಕ್ಸಾಮ್ಸ್ ಇದೇ ರೀತಿ ಪ್ಯಾಟರ್ನ್ ಅಲ್ಲಿ ಬಂದಿರುತ್ತೆ. ಸೊ ಇದೇ ಇವತ್ತಿಂದಾನೇ ನೀವು ಎಫರ್ಟ್ ಹಾಕ್ತೀರಿ ಅಂದ್ರೆ ಮುಂದಿನ ವರ್ಷ ಬಹಳ ಸುಲಭವಾಗಿ ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡಬಹುದು. ಮತ್ತೆ ಇದೊಂದೇ ಎಕ್ಸಾಮ್ ಅಲ್ಲ, ನಿಮಗೆ ಹಲವಾರು ಈಗ ಕೂಡ ಒಂದಿಷ್ಟು ಎಕ್ಸಾಮ್ಸ್ ನಿಮಗೆ ಕಾಲ್ ಆಗುತ್ತೆ. CAPF CRPF ಸಪರೇಟ್ ಆಗಿ ಕೂಡ ಕಾಲ್ ಮಾಡ್ತಾರೆ. ಇನ್ನು SSC ಮುಖಾಂತರನೇ ಇನ್ನು ಹಲವಾರು ಡೆಲ್ಲಿ ಪೊಲೀಸ್ ಆಗಿರ್ಬೋದು, CAPF SI ಆಗಿರ್ಬೋದು, ಈ ರೀತಿ ಹಲವಾರು ಎಕ್ಸಾಮ್ಸ್ ನ ಕಾಲ್ ಮಾಡ್ತಾರೆ. ಸೊ ಎಲ್ಲದಕ್ಕೂ ಸಿಮಿಲರ್ ಪ್ಯಾಟರ್ನ್ ಇರುತ್ತೆ, ಎಕ್ಸಾಮ್ಸ್ ಕೂಡ ಸಿಮಿಲರ್ ಸಿಲೆಬಸ್ ಇರುತ್ತೆ. ಸೊ ನೀವು ಒಂದನ್ನ ಕರೆಕ್ಟ್ ಆಗಿ ಓದ್ತು ಅಂತ ಹೇಳಿದ್ರೆ ನೀವು ಈ ಬಾರಿ ಜಾಬ್ ಅನ್ನ ತೆಗೆದುಕೋಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಸಾಂಗ್ ಇಸ್ ಸಂಗ್ ಬೈ ಅ ಗ್ರೂಪ್ ಆಫ್ ಪೀಪಲ್ ಇನ್ ಚರ್ಚ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಕ್ಯಾರೋಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದು ನಿಮ್ಗೆ ಗೊತ್ತು. ಇದನ್ನ ಒಮ್ಮೆ ಕಳೆದ ಬಾರಿ SSC GD ನಾವು ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡ್ತಾ ಇದ್ವಿ ಅದ್ರ ಇಂಗ್ಲಿಷ್ ಅಲ್ಲಿ ಈ ಪ್ರಶ್ನೆ ಬಂದಿತ್ತು. ಈ ಬಾರಿ GK ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಹೂ ಬಿಲ್ಟ್ ಕೈಲಾಸನಾಥ ಟೆಂಪಲ್. ಇದು ಅಗೇನ್ ಕರ್ನಾಟಕ ಹಿಸ್ಟ್ರಿ ಬರುತ್ತೆ. ಸೊ ನಮ್ಮ ರಾಷ್ಟ್ರಕೂಟರ 1ನೇ ಕೃಷ್ಣ ಏನಿದ್ದಾರೆ, ಕೃಷ್ಣ 1 ಆಫ್ ರಾಷ್ಟ್ರಕೂಟ. ಸೊ ಅವರು ಕೈಲಾಸ ಎಲ್ಲೋರಾದ ಕೈಲಾಸನಾಥ ಟೆಂಪಲ್ ಅನ್ನ ಕಟ್ತಾರೆ. ಬಹಳ ಅಮೋಘವಾದಂತಹ ಒಂದು ಕಲಾಕೃತಿ ಅಥವಾ ಒಂದು ಮಾನ್ಯುಮೆಂಟ್ ಇದಾಗಿದೆ. ಸೊ ಕೇವ್ಸ್, ಎಲ್ಲೋರಾ ಕೇವ್ಸ್ ಅಲ್ಲಿ ಇದ್ದಂತಹ ಈ ಕೈಲಾಸನಾಥ ಟೆಂಪಲ್ ಒಮ್ಮೆ ವಿಸಿಟ್ ಮಾಡಿ ನೋಡಿ. ಸೊ ಇದು ರಾಷ್ಟ್ರಕೂಟರ ಕೃಷ್ಣ 1 ಇದನ್ನ ನಿರ್ಮಿಸಿರ್ತಾರೆ. ಪ್ರಶ್ನೆ ನೋಡೋಣ. ವಾಟ್ ಈಸ್ ದ ಸೋರ್ಸ್ ಆಫ್ ಸನ್ ರಿವರ್ ಅಂತ ಹೇಳ್ಬಿಟ್ಟು. ನೋಡಿ ಈ ತರ ನದಿಗಳು ಮತ್ತೆ ಅದರ ಟ್ರಿಬ್ಯೂಟರಿಗಳು ಮತ್ತೆ ಅದು ಎಲ್ಲಿ ಒರಿಜಿನೇಟ್ ಆಯ್ತು, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಜಿಯೋಗ್ರಫಿಯಲ್ಲಿ ಬರುತ್ತೆ. ಈಸ್ಟ್ ಫ್ಲೋಯಿಂಗ್ ಯಾವ ರಿವರ್ಸ್ ಇದೆ, ವೆಸ್ಟ್ ಫ್ಲೋಯಿಂಗ್ ಯಾವ್ಯಾವ್ದಿದೆ. ಸೊ ಜೊತೆಗೆ ನಿಮಗೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ನದಿ ಯಾವುದು, ಭಾರತದಲ್ಲಿ ಅತಿ ದೊಡ್ಡ ನದಿ ಯಾವುದು, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ರಿವರ್ ಸಿಸ್ಟಮ್ ಮೇಲೆ ಕೇಳಲಾಗುತ್ತೆ. ಸೊ ಸನ್ ರಿವರ್ ಅಂತ ಏನಿದೆ, ಸೊ ಇದು ಇದರ ಸೋರ್ಸ್ ಎಲ್ಲಿಂದ ಅಂತ ಹೇಳ್ಬಿಟ್ಟು ಅಂದ್ರೆ ಅಮರ್ ಕಂಟಕ್ ಅಂತ ಹೇಳ್ಬಿಟ್ಟು ಮಧ್ಯಪ್ರದೇಶನಲ್ಲಿ ಇದು ಒರಿಜಿನೇಟ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದೆ ಪ್ರಶ್ನೆ ನೋಡೋಣ. ವಿತ್ ವಿಚ್ ಗೇಮ್ ಇಸ್ ಡೇವಿಸ್ ಕಪ್ ಅಸೋಸಿಯೇಟೆಡ್ ಅಂತ ಹೇಳ್ಬಿಟ್ಟು. ಅಂದ್ರೆ ಡೇವಿಸ್ ಕಪ್ ಅಂತ ಹೇಳ್ಬಿಟ್ಟು ನೋಡಿ, ಸ್ಪೋರ್ಟ್ಸ್ ಬಂದಾಗ ಈ ರೀತಿಯಾದಂತಹ ಡೊಮೆಸ್ಟಿಕ್ ಟೂರ್ನಮೆಂಟ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಯಾವ್ದು ಕಪ್ ಏನಿದೆ, ಸೊ ಅದರ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ, ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಾರೆ. ಅಥವಾ ಯಾವ್ದು ಕ್ರೀಡಾಪಟು ಹೆಸರು ಕೊಟ್ಬಿಟ್ಟು ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ, ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ. ಸೊ ಇಲ್ಲಿ ಡೇವಿಸ್ ಕಪ್ ಬಗ್ಗೆ ಕೇಳಿದರೆ, ಸೊ ಡೇವಿಸ್ ಕಪ್ ಟೆನ್ನಿಸ್ಗೆ ಸಂಬಂಧಪಟ್ಟಿದೆ. ಸೊ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ಫಿಫಾ ಲೊಕೇಟೆಡ್. ನೋಡಿ ಇದು ಕೂಡ ಫಿಫಾ ವರ್ಲ್ಡ್ ಕಪ್ ನಡೆದಿದ್ರಿಂದ ಪ್ರಚಲಿತ ಘಟನೆಯಲ್ಲಿತ್ತು. ಇದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳ್ಕೊಂಡಿರ್ಬೇಕಾಗಿತ್ತು. ಸೊ ಫಿಫಾದ ಹೆಡ್ ಕ್ವಾರ್ಟರ್ ಜುರಿಕ್, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಬರುತ್ತೆ. ಸೊ ಇದರಲ್ಲಿ ನಮ್ಮ ಫಿಫಾದು ಹೆಡ್ ಕ್ವಾರ್ಟರ್ಸ್ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಕಲ್ಬೆಲಿಯಾ ಡ್ಯಾನ್ಸ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್. ಇದು ಬಾರಿ ಸರಿ ರಿಪೀಟೆಡ್ ಆಗಿದೆ. ಒಂದು ಶಿಫ್ಟ್ ಅಲ್ಲಿ ಬಂದಿದೆ, ಇನ್ನು 2-3 ಶಿಫ್ಟ್ ಗೆ ಇದೇ ಕ್ವಶನ್ಸ್ ರಿಪೀಟ್ ಆಗಿದೆ. ಸೊ ಕಲ್ಬೆಲಿಯಾ ಡ್ಯಾನ್ಸ್ ರಾಜಸ್ಥಾನ್ಗೆ ಸಂಬಂಧಪಟ್ಟಿದೆ. ನಾವು ನಿನ್ನೆ ಮಾಡಿದಂತಹ ಒಂದು ಏನು ಆಫ್ಟರ್ನೂನ್ ಶಿಫ್ಟ್ ಎಕ್ಸಾಮ್ ಅನಾಲಿಸಿಸ್ ಇತ್ತು, ಅಲ್ಲಿ ಕೂಡ ಈ ಪ್ರಶ್ನೆ ನಮಗೆ ಕಂಡು ಬಂದಿತ್ತು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಅದರ ಹೆಡ್ ಕ್ವಾರ್ಟರ್ಸ್ ಕೇಳ್ತಾ ಇದ್ದಾರೆ, ಫಿಲಿಪೈನ್ಸ್ ನಲ್ಲಿದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆರ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರೈಬ್ಸ್ ಫೌಂಡ್ ಅಂತ. ಅಂದ್ರೆ ಬುಡಕಟ್ಟು ಜನಾಂಗಗಳು ಏನಂತಿದ್ದಾರೆ, ಇದು ಅತಿ ಹೆಚ್ಚು ಯಾವ ರಾಜ್ಯದಲ್ಲಿದೆ ಅಂತ. ಸೊ ಮಧ್ಯಪ್ರದೇಶದಲ್ಲಿದೆ. ಇನ್ನು ಮುಂದೆ ಪ್ರಶ್ನೆ ನೋಡೋಣ. ವೇರ್ ಇಸ್ ದ ಫಸ್ಟ್ ಮೆನ್ಷನ್ ಆಫ್ ಗಾಯತ್ರಿ ಮಂತ್ರ ಫೌಂಡ್. ಇದು ಕೂಡ ನಾನು ನಿಮಗೆ ಹಿಸ್ಟ್ರಿ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿಸಿದಾಗ ಸೊ ಇದನ್ನು ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಇದು ಗಾಯತ್ರಿ ಮಂತ್ರ ಮೊಟ್ಟ ಮೊದಲ ಮೆನ್ಷನ್ ಆಗಿರೋದು ಋಗ್ವೇದದಲ್ಲಿ. ಇನ್ನು ವಿಚ್ ಕಂಟ್ರಿ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವೂಲ್ ಇನ್ ದ ವರ್ಲ್ಡ್. ಈ ರೀತಿಯಾದಂತಹ ಸ್ಟ್ಯಾಟಿಕ್ ಜಿಕೆ ಅನ್ನ ಕೇಳ್ತಾರೆ. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವೂಲ್, ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಟನ್, ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಬರುತ್ತೆ. ಸೊ ಪ್ರೊಡ್ಯೂಸರ್ ಆಫ್ ವೂಲ್ ಯಾರು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ದ ಗ್ರೇಟ್ ಫಿಲಾಸಫರ್ ಪ್ಲಾಟೋ ವಾಸ್ ಅ ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ಅಂತ ಹೇಳ್ಬಿಟ್ಟು. ಪ್ಲಾಟೋ ಅಂತ ಹೇಳ್ಬಿಟ್ಟು ಏನು ಫಿಲಾಸಫರ್ ಇದ್ದಾರೆ ಅವರು ಯಾವ ಕಂಟ್ರಿಯವರು ಅಂತ ಹೇಳ್ಬಿಟ್ಟು ಕೇಳಲಾಗ್ತಾ ಇದೆ. ಗ್ರೀಸ್ ನವರು ಆಗಿರ್ತಾರೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇನ್ ವಿಚ್ ಸಿಟಿ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಸ್ ದ ಹ್ಯೂಜ್ ಬಾತ್ ಹೌಸ್ ಫೌಂಡ್. ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡಬೇಕು ಅಂತ, ಅದು ಗ್ರೇಟ್ ಬಾತ್ ಅಂತ ಕರಿತೀವಿ ಮೊಹೆಂಜೊದಾರೋದಲ್ಲಿ ಇರುವಂತದ್ದು. ಸೊ ಅಲ್ಲಿ ಕನ್ಫ್ಯೂಸ್ ಮಾಡಬೇಕು ಅಂತ ಹ್ಯೂಜ್ ಬಾತ್ ಹೌಸ್ ಅಂತ ಹೇಳಿದ್ದಾರೆ. ಎರಡೂ ಕೂಡ ಒಂದೇ. ಸೊ ಗ್ರೇಟ್ ಬಾತ್ ಅಂದ್ರೂ ಕೂಡ ಒಂದೇ, ಹ್ಯೂಜ್ ಬಾತ್ ಹೌಸ್ ಅಂದ್ರೂ ಕೂಡ ಒಂದೇ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೊಹೆಂಜೊದಾರೋದಲ್ಲಿ ಕಂಡು ಬರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಸಿಖ್ ಗುರು ಇಸ್ ಕಾಲ್ಡ್ ದ ಟ್ರೂ ಎಂಪರರ್ ಅಂತ ಹೇಳ್ಬಿಟ್ಟು. ಸೊ ಟ್ರೂ ಎಂಪರರ್ ಅಂತ ಯಾರಿಗೆ ಕರೀತಾರೆ ಅಂತಂದ್ರೆ ಗುರು ಗೋವಿಂದ್ ಸಿಂಗ್ ಅವರಿಗೆ ಕರೀತಾರೆ. ಮುಂದಿನ ಪ್ರಶ್ನೆ ನೋಡೋಣ. ದ ಕೆನಲ್ ಕನೆಕ್ಟಿಂಗ್ ದ ಪೆಸಿಫಿಕ್ ಅಂಡ್ ದ ಅಟ್ಲಾಂಟಿಕ್ ಓಷನ್. ನೋಡಿ ಈ ರೀತಿ ಒಂದಿಷ್ಟು ಕೆನಲ್ ಗಳಿದೆ. ಇದು ನಮ್ಮ ಜಿಯೋ ಪಾಲಿಟಿಕ್ಸ್ ಗೆ ಅಥವಾ ನಮ್ಮ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಅಂತ ಏನ್ ಕರಿತೇವೆ, ಸೊ ಅದರಲ್ಲಿ ಬಹಳ ಪ್ರಮುಖವಾಗಿರುತ್ತೆ. ಈಗ ಪೆಸಿಫಿಕ್ ಓಷನ್ ಮತ್ತೆ ಅಟ್ಲಾಂಟಿಕ್ ಓಷನ್ ಅನ್ನ ಜೋಡಿಸ್ತಿರುವಂತಹ ಕೆನಲ್ ಯಾವುದು ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಪನಾಮಾ ಕೆನಲ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಡಿಡ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ಹ್ಯಾವ್ ಟ್ರೇಡ್ ರಿಲೇಷನ್ಸ್ ವಿತ್ ಅಂತ ಹೇಳ್ಬಿಟ್ಟು ಇದನ್ನ ಕೂಡ ನಾನು ನಮ್ಮ ಪ್ರಾಕ್ಟೀಸ್
ಕ್ವಶನ್ಸ್ ನಲ್ಲಿ ಇದನ್ನ ಸಾಲ್ವ್ ಮಾಡಿಸಿದ್ದೆ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಯಾರ ಜೊತೆ ಟ್ರೇಡ್ ಮಾಡ್ತಿದ್ರು ಅಂದ್ರೆ ಮೆಸೊಪಟೋಮಿಯನ್ ಜನ ಜೊತೆ ಮಾಡ್ತಾ ಇದ್ರು. ಅವರು ಏನಂತ ಕರಿತಿದ್ರೆ ಮೆಲೂಹಾ ಅಂತ ಕರಿತಿದ್ರು. ಈ ಕ್ವಶನ್ ನ ಕೂಡ ನಿಮ್ಗೆ ಹೇಳಿದ್ದೆ. ಮುಂದಿನ ಪ್ರಶ್ನೆ ನೋಡೋಣ. ವೇರ್ ಇಸ್ ದ ಹೆವಿ ವಾಟರ್ ಪ್ರಾಜೆಕ್ಟ್ ಲೊಕೇಟೆಡ್ ಅಂತ ಹೇಳ್ಬಿಟ್ಟು. ಸೊ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಯಾವ ರೀತಿ ಅಡ್ವಾನ್ಸ್ಮೆಂಟ್ ಆಗ್ತಿದೆ, ಎಷ್ಟು ಫೇಸ್ ಅಲ್ಲಿ ನಡೀತಾ ಇದೆ, ಸೊ ಈ ರೀತಿಯಾದಂತಹ ಹೊಸ ಪ್ರಾಜೆಕ್ಟ್ಸ್ ಗಳು ಎಲ್ಲಿ ಲೊಕೇಟ್ ಆಗಿದೆ ಅನ್ನೋ ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ತಾಲ್ಚಾರ್ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇನ್ ವಿಚ್ ಸ್ಟೇಟ್ ದ ಬ್ಲಾಕ್ ಪಗೋಡಾ ಇಸ್ ಲೊಕೇಟೆಡ್ ಅಂತ ಹೇಳ್ಬಿಟ್ಟು. ಬ್ಲಾಕ್ ಪಗೋಡಾ ಅಂದ್ರೆ ನಮ್ಮ ಒಡಿಶಾದಲ್ಲಿ ಇರುವಂತಹ ಒಂದು ಟೆಂಪಲ್, ಇದನ್ನ ಬ್ಲಾಕ್ ಪಗೋಡಾ ಅಂತ ಕೂಡ ಕರೀತಾರೆ. ಇದ್ರ ಬಗ್ಗೆ ನಿಮ್ಗೆ ನೆನಪಿರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಜಾಂಡಿಸ್ ಡಿಸೀಸ್ ಇಸ್ ಕಾಸ್ಡ್ ಡ್ಯೂ ಟು ಇನ್ಫೆಕ್ಷನ್ ಆಫ್ ವಿಚ್ ಆರ್ಗನ್ ಅಂತ ಹೇಳ್ಬಿಟ್ಟು. ಅಂದ್ರೆ ಜಾಂಡಿಸ್ ಯಾವ ಒಂದು ಆರ್ಗನ್ ಗೆ ಇನ್ಫೆಕ್ಷನ್ ಆದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಜನರಲ್ ಸೈನ್ಸ್ ಅವೇರ್ನೆಸ್ ಗೊತ್ತಿರುತ್ತೆ. ಲಿವರ್ ಗೆ ಏನಾದ್ರೂ ಒಂದೇನಾದ್ರೂ ಇನ್ಫೆಕ್ಷನ್ ಆಯ್ತು ಅಂದ್ರೆ ನಿಮಗೆ ಜಾಂಡಿಸ್ ಕಂಡು ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಎಟ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್ ದ ನ್ಯಾಷನಲ್ ಆರ್ಟ್ ಲಿಸ್ಟ್ ಅಂಡ್ ಥಿಮ್ಯಾಟಿಕ್ ಮ್ಯಾಪಿಂಗ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಲೊಕೇಟೆಡ್ ಅಂತ ಹೇಳ್ಬಿಟ್ಟು ನಮ್ಮ ಕೋಲ್ಕತ್ತಾದಲ್ಲಿ ಈ ನ್ಯಾಷನಲ್ ಆರ್ಟ್ ಕ್ಲಾಸ್ ಮತ್ತು ಥಿಮ್ಯಾಟಿಕ್ ಮ್ಯಾಪಿಂಗ್ ಆರ್ಗನೈಸೇಷನ್ ಕಂಡು ಬರುತ್ತೆ. ಮುಂದೆ ಪ್ರಶ್ನೆ ನೋಡೋಣ. ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಬ್ರಿಟನ್ ವೆನ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಅಂತ. ಅಂದ್ರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಯಾರು ಬ್ರಿಟನ್ ನ ಪ್ರಧಾನಿ ಆಗಿದ್ರು ಅಂತ ಹೇಳ್ಬಿಟ್ಟು ಕ್ಲೆಮೆಂಟ್ ಅಟ್ಲೆ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಇವ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ವಿಚ್ ಆಫ್ ದ ಮ್ಯಾಕ್ಸಿಮಮ್ ಏಜ್ ಆರ್ ಟು ಬಿ ಎಲಿಜಿಬಲ್ ಟು ಬಿಕಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದ್ರೆ ಭಾರತದ ಪ್ರೆಸಿಡೆಂಟ್ ಆಗಲು ಎಷ್ಟು ವರ್ಷ ಮಿನಿಮಮ್ ಏಜ್ ಆಗಿರ್ಬೇಕು ಅಂದ್ರೆ 35 ವರ್ಷ. ಮುಂದಿನ ಪ್ರಶ್ನೆ ನೋಡೋಣ. ವೇರ್ ಇಸ್ ದ ಮನಸ್ ವೈಲ್ಡ್ ಲೈಫ್ ಪಾರ್ಕ್. ನೋಡಿ, ಈ ರೀತಿ ನಿಮಗೆ ಆಲ್ರೆಡಿ ನಾವು ಹಲವಾರು ಶಿಫ್ಟ್ ಗಳ ಕ್ವಶನ್ಸ್ ಏನ್ ತಗೊಂಡಿದೀವಿ. ಸೊ ಆಲ್ರೆಡಿ ವೈಲ್ಡ್ ಲೈಫ್ ಪಾರ್ಕ್, ನ್ಯಾಷನಲ್ ಪಾರ್ಕ್, ಈ ರೀತಿ ಹಲವಾರು ಆಲ್ರೆಡಿ 3-4 ಪ್ರಶ್ನೆ ಬಂದ್ಬಿಡ್ತು. ಸೊ ಹಾಗಾಗಿ ನೀವು ನೆಕ್ಸ್ಟ್ ಟೈಮ್ ಬರಿತಾ ಇರ್ಬೇಕಾದ್ರೆ ಅಥವಾ ನೆಕ್ಸ್ಟ್ ಯಾವ ಪರೀಕ್ಷೆಗೆ SSC ಓದ್ತಾ ಇರ್ಬೇಕಾದ್ರೆ ಈ ನ್ಯಾಷನಲ್ ಪಾರ್ಕ್ ಇದನ್ನೆಲ್ಲ ಒಮ್ಮೆ ಪಟ್ಟಿ ಮಾಡ್ಕೊಂಡು ಓದಿ. ಸೊ ಅಥವಾ ನಮ್ಮ ಅಚೀವರ್ಸ್ ಅಕಾಡೆಮಿಯ ಒಂದು ಏನು ಮೆಟೀರಿಯಲ್ಸ್ ಇದೆ, ಸೊ ಅದನ್ನ ನೀವು ತಗೊಂಡು ಅಂತ ಹೇಳಿದ್ರೆ ಅಲ್ಲಿ ಈ ತರ ಒಂದು ಲಿಸ್ಟ್ ಅನ್ನ ನಿಮ್ಗೆ ಮಾಡಿ ಕೊಡಲಾಗಿರುತ್ತೆ. ನಿಮ್ಗೆ ರಿವಿಷನ್ ಮಾಡ್ಲಿಕ್ಕೆ ಸೂಕ್ತವಾಗಿರುತ್ತೆ. ಮನಸ್ ವೈಲ್ಡ್ ಲೈಫ್ ಪಾರ್ಕ್ ಬಂದು ಅಸ್ಸಾಂ ನಲ್ಲಿ ಕಂಡು ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ದ ಎಡ್ಜಸ್ ಆಫ್ ರೈನ್ಬೋ ಹ್ಯಾವ್ ಕಲರ್ಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮ್ಗೆ ರೈನ್ಬೋ ಗೊತ್ತಿರುತ್ತೆ. ವಿಬ್ ಗಯಾರ್ ಅಂದ್ರೆ ವೈಲೆಟ್ ಅಂದ್ರೆ ರೆಡ್ ತನಕ ಇರುತ್ತೆ. ಸೊ ಹಾಗಾಗಿ ಇದು ಎಡ್ಜಸ್ ಯಾವ ಕಲರ್ ಅಲ್ಲಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ವೈಲೆಟ್ ಮತ್ತು ರೆಡ್ ಇರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಇನ್ ವಿಚ್ ಮೆನಿ ಇನ್ ಹೌ ಮೆನಿ ಫೀಲ್ಡ್ಸ್ ದ ನೊಬೆಲ್ ಪ್ರೈಸ್ ಇಸ್ ಗಿವನ್. ನೊಬೆಲ್ ಪ್ರೈಸ್ ಅನ್ನೋದು ಗೊತ್ತು ನಿಮಗೆ. ಸೊ ಇದು ಎಷ್ಟು ಕ್ಷೇತ್ರದಲ್ಲಿ ಕೊಡಲಾಗುತ್ತೆ ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಬಂದು 6 ಕ್ಷೇತ್ರದಲ್ಲಿ ಕೊಡಲಾಗುತ್ತೆ. ಮುಂದಿನ ಪ್ರಶ್ನೆ. ಇಂಡಿಯಾಸ್ ಫಸ್ಟ್ ಎಕ್ಸ್ಪೆರಿಮೆಂಟಲ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇಸ್. ಅಂದ್ರೆ ಭಾರತದ ಮೊಟ್ಟ ಮೊದಲ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದಂತಹ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವುದು ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಬಂದು ಅಪ್ಸರಾ ಅಂತ ಹೇಳ್ಬಿಟ್ಟು ಕರಿತೇವೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ. ವೇರ್ ಇಸ್ ದ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಇಸ್ ಲೊಕೇಟೆಡ್ ಅಂತ. ನಿಮ್ಗೆ ಗೊತ್ತು ಪೆರಂಬೂರ್ ಅಲ್ಲಿ ಇದೆ. ಸೊ ಇಲ್ಲಿ ಎಲ್ಲೊಂದು ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಇದೆ. ನಮ್ಮ ಬ್ಯಾಂಗ್ಳೂರಲ್ಲಿ ಕೂಡ ಒಂದು ಯಲಹಂಕದಲ್ಲಿ ಒಂದಿದೆ. ಸೊ ಈ ರೀತಿ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಬಂದು ನಮಗೆ ಪೆರಂಬೂರ್ ಅಲ್ಲಿ ಸಿಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಜರ್ಮನ್ ಸಿಲ್ವರ್ ಇಸ್ ಅನ್ ಅಲಾಯ್ ಆಫ್. ನೋಡಿ, ಯಾವ ಸಿಲ್ವರ್ ಅಲ್ಲಿ ಸಿಲ್ವರ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಇದೆ. ಸೊ ಯಾವ ಸಿಲ್ವರ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಜರ್ಮನ್ ಸಿಲ್ವರ್ ಅಲ್ಲಿ ಸಿಲ್ವರ್ ಇಲ್ಲ. ಹಾಗಾದ್ರೆ ಜರ್ಮನ್ ಸಿಲ್ವರ್ ಅಲ್ಲಿ ಏನಿರುತ್ತೆ ಅಂದ್ರೆ ಅದೊಂದು ಅಲಾಯ್ ಆಗಿರುತ್ತೆ. ಸೊ ಅದರಲ್ಲಿ ಕಾಪರ್, ಜಿಂಕ್ ಮತ್ತೆ ನಿಕ್ಕಲ್ ಇರುತ್ತೆ. ಸೊ ಅದನ್ನ ಜರ್ಮನ್ ಸಿಲ್ವರ್ ಅಂತ ಕರಿತೀವಿ. ಇಲ್ಲಿ ಇದರಲ್ಲಿ ಸಿಲ್ವರ್ ನ ಬಳಸೋದಿಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ದ ಹೆಡ್ ಕ್ವಾರ್ಟರ್ಸ್ ಆಫ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಇಸ್ ಲೊಕೇಟೆಡ್ ಎಟ್ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಜೆನಿವಾ, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದು ಕಂಡು ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ದ ಫಸ್ಟ್ ಸೆಕ್ರೆಟರಿ ಜನರಲ್ ಆಫ್ ಯುನೈಟೆಡ್ ನೇಷನ್ ವಾಸ್ ಟ್ರೈಗಿವ್ ಲೈ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಇವರು ಯುನೈಟೆಡ್ ನೇಷನ್ ಮೊಟ್ಟ ಮೊದಲ ಸೆಕ್ರೆಟರಿ ಜನರಲ್ ಆಗಿರ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದ ಪರ್ಸನ್ ಹೂಸ್ ನೇಮ್ ವಾಸ್ ಆಲ್ಸೋ ದೇವನಾಮ್ ಪ್ರಿಯದರ್ಶಿ ಅಂತ ಹೇಳ್ಬಿಟ್ಟು. ಸೊ ನಮಗೆ ಹಲವು ಬಾರಿ ಹೇಳಿರ್ತಿದ್ದೆ. ಸೊ ಅಶೋಕನ ಹೆಸರು ಏನು ರಾಜ ಇದ್ದಾರೆ ಮೌರ್ಯ ಸಾಮ್ರಾಜ್ಯದ ಅಶೋಕ. ಸೊ ಅಶೋಕ ದ ಗ್ರೇಟ್. ಸೊ ಇವ್ರದ್ದು ಎಲ್ಲ ಶಾಸನದಲ್ಲೂ ದೇವನಾಮ್ ಪ್ರಿಯದರ್ಶಿ ಅಂತ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಮಸ್ಕಿ ಶಾಸನದಲ್ಲಿ ದೇವನಾಮ್ ಪ್ರಿಯದರ್ಶಿ ಅಶೋಕ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿದೆ. ಇದರಿಂದ ನಮಗೆ ಇತಿಹಾಸಕಾರರಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಅಶೋಕಂದೇ ಉಳಿದಿರುವಂತದ್ದೆಲ್ಲ ಶಾಸನ ಅಂತ ಹೇಳ್ಬಿಟ್ಟು. ಸೊ ಇದು ಒಟ್ಟಾರೆ 76,000ಕ್ಕೂ ಹೆಚ್ಚು ನಿಮಗೆ ಅಶೋಕನ ಶಾಸನ ಸಿಗುತ್ತೆ. ಶಿಲಾಶಾಸನಗಳ ರಾಜ ಅಂತಾನೆ ಕರೀತಾರೆ. ಸೊ ಇದ್ಯಾರು ಅಂತ ಹೇಳಿದ್ರೆ ಅಶೋಕ. ಮುಂದಿನ ಪ್ರಶ್ನೆ ನೋಡೋಣ. ವಿತ್ ವಿಚ್ ಗೇಮ್ ಇಸ್ ದ ಫೆಡರೇಷನ್ ಕಪ್ ಇಸ್ ಅಸೋಸಿಯೇಟೆಡ್ ವಿತ್. ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೆ ಆವಾಗಲೇ ಡೇವಿಸ್ ಕಪ್ ಬಂದಿತ್ತು, ಈಗ ಫೆಡರೇಷನ್ ಕಪ್ ನ ಕೇಳಲಾಗ್ತಾ ಇದೆ. ಸೊ ಫೆಡರೇಷನ್ ಕಪ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಹಾಕಿಗೆ ಸಂಬಂಧಪಟ್ಟಿದೆ. ವಿತ್ ವಿಚ್ ಗೇಮ್ ದ ಸುಬ್ರತೋ ಕಪ್ ಇಸ್ ಅಸೋಸಿಯೇಟೆಡ್. ಸುಬ್ರತೋ ಕಪ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಫುಟ್ಬಾಲ್ ಗೆ ಸಂಬಂಧಪಟ್ಟಿದೆ. ಸೊ ಈ ರೀತಿ ನಿಮಗೆ ಡೊಮೆಸ್ಟಿಕ್ ಟೂರ್ನಮೆಂಟ್, ಈಗ ವಿಜಯ್ ಹಜಾರೆ ಟ್ರೋಫಿ ಆಗಿರ್ಬೋದು, ಸೈಯದ್ ಮುಷ್ಕತ್ ಅಲಿ ಟ್ರೋಫಿ ಆಗಿರ್ಬೋದು, ಅದು ಯಾವ ಫಾರ್ಮೆಟ್ ಅಲ್ಲಿ ಆಡ್ತಾರೆ. ಸೊ ಈ ರೀತಿಯಾದಂತಹ ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಫಿಜಿ. ಇದು ಒಂದು ಸ್ವಲ್ಪ ವರ್ಡ್ ಜಿಯೋಗ್ರಫಿ ಕ್ವಶನ್ ಇದೆ. ಸೊ ಫಿಜಿಯ ಕ್ಯಾಪಿಟಲ್ ಯಾವುದು ಅಂತ ಹೇಳಿ ಸುವಾ ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಇರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಇನ್ ಇಂಡಿಯಾ ಇಸ್ ಕಾಲ್ಡ್ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳ್ಬಿಟ್ಟು. ಗಾಡ್ಸ್ ಓನ್ ಕಂಟ್ರಿ ಅಂತ ಕರೆಯುವಂತದ್ದು ರಾಜ್ಯ ಯಾವುದು ಅಂದ್ರೆ ಕೇರಳ.
ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಮೋಸ್ಟ್ ಕಾಂಪಿಟೇಟಿವ್ ಕಂಟ್ರಿ ಅಕಾರ್ಡಿಂಗ್ ಟು ದ ವರ್ಲ್ಡ್ ಎಕನಾಮಿಕ್ ಫೋರಂ? ಸಿಂಗಾಪುರ್ ಅಂತ ಹೇಳ್ತೇವೆ. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಕ್ಸಾಮಿನೇಷನ್ ಇಸ್ ನೆಸೆಸರಿ ಫಾರ್ ಎವ್ರಿ ಫಾರಿನ್ ಸ್ಟೂಡೆಂಟ್ ಟು ಗೆಟ್ ಅಡ್ಮಿಷನ್ ಟು ದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇನ್ ಅಮೆರಿಕಾ? ಸೊ ಅಮೆರಿಕಾಗೆ ಯಾರಾದ್ರೂ ಅಡ್ಮಿಷನ್ಸ್ ನ ಮಾಡ್ಕೋಬೇಕಂದ್ರೆ ಎಲ್ಲ ಫಾರಿನ್ ಸ್ಟೂಡೆಂಟ್ಸ್ ಗೆ ಯಾವ ಎಕ್ಸಾಮ್ ಪಾಸ್ ಮಾಡುವಂತ ನೆಸೆಸರಿ ಇದೆ ಅಂತ ಹೇಳಿದ್ರೆ ಟಾಯ್ಫಲ್. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ನಮಗೆ ಈ ಬಾರಿಯಂತಹ SSC GD ಪ್ರಶ್ನೆಗಳಲ್ಲಿ ನಮಗೆ ಕೇಳಲಾಗಿತ್ತು. ಸೊ ಸಾಧ್ಯವಾದಂತಂದ್ರೆ ನಿಮ್ಗೆ ನೋಡ್ತಿರ್ಬೋದು, ನಾವು ಮಾಡಿಸಿದಂತಹ ಪ್ರಾಕ್ಟೀಸ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು. ಸೊ ಅದ್ರ ರಿಲೇಟೆಡ್ ಇದೆ. ಕರೆಂಟ್ ಅಫೇರ್ಸ್ ನ ಒಂದನ್ನು ಅಪ್ಡೇಟ್ ಮಾಡಿ ಕೊಡಲಾಗಿದೆ. ಸೊ ನೇರವಾದ ಪ್ರಶ್ನೆ ಇತ್ತು. ಸೊ ಸ್ನೇಹಿತರೆ, ಇದು SSC GD ಈಗ ನಡೆದಂತಹ ಪರೀಕ್ಷೆಯ ಒಂದು ಎಕ್ಸಾಮ್ ಅನಾಲಿಸಿಸ್ ಆಗಿತ್ತು. ಸೊ ಇದೇ ರೀತಿಯಾದಂತಹ ಕಂಟೆಂಟ್ ಗೆ ನೀವು ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ಬ್ಯಾಚ್ ಗಳು ಪ್ರಾರಂಭವಾಗ್ತಿದೆ. ಅದರ ಮಾಹಿತಿಗೆ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಅಡ್ರೆಸ್ ಏನಿದೆ, ಸೊ ಅದಕ್ಕೆ ನೀವು ಭೇಟಿ ನೀಡಬಹುದು. ನಮ್ಮ ಸಂಸ್ಥೆ ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ, ತಿಲಕ್ ನಗರ, ಮೊದಲನೇ ಕ್ರಾಸ್ ನಲ್ಲಿ ಸತತ 8 ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ತಾ ಬಂದಿದೆ. ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಜೊತೆಗೆ ದೈನಂದಿನ ಕರೆಂಟ್ ಅಫೇರ್ಸ್ ನಮ್ಮ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಸೊ ನೀವು ಪರೀಕ್ಷೆಯಲ್ಲಿ ನೋಡಬಹುದು, ಹೆಚ್ಚು ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಸೊ ಈ ದೈನಂದಿನ ಕರೆಂಟ್ ಅಫೇರ್ಸ್ ಗಾಗಿ ನಮ್ಮ ಅಚೀವರ್ಸ್ ಅಕಾಡೆಮಿ ವೆಬ್ಸೈಟ್ ಒಮ್ಮೆ ಭೇಟಿ ನೀಡಿ, ಅಥವಾ ಮಾಸಿಕವಾಗಿ ಬೇಕಿದ್ದಲ್ಲಿ ನಮ್ಮ ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಒಂದು ಕಾನ್ಸೆಪ್ಟ್ ರೀತಿಯಾದಂತಹ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗಬಹುದು. ಸೀಟಿಂಗ್ ಅರೇಂಜ್ಮೆಂಟ್ ಪ್ರಶ್ನೆಗಳಿತ್ತು. ಇನ್ನು ಕ್ವಾಂಟ್ಸ್ ನಲ್ಲಿ ಒಂದಿಷ್ಟು ಸಿಂಪ್ಲಿಫಿಕೇಶನ್ ರೀತಿಯಾದಂತಹ ಕ್ವಶನ್ಸ್ ಗಳಿತ್ತು. ಸೊ ಅದನ್ನ ಕಾನ್ಸೆಪ್ಟ್ ವೈಸ್ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಂತ ಹೋದ್ರಿ ಅಂದ್ರೆ ನಿಮಗೆ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಹಾಗಾಗಿ ಅಚೀವರ್ಸ್ ಅಕಾಡೆಮಿಯ ವೆಬ್ಸೈಟ್ ಅಲ್ಲಿ ನೀವು ಹೋದ್ರಿ ಅಂದ್ರೆ ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ ಅನ್ನ ಕೂಡ ಅಪ್ಲೋಡ್ ಮಾಡಲಾಗಿದೆ. ಅದನ್ನು ಒಮ್ಮೆ ಚೆಕ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾದಂತಹ ಕಂಟೆಂಟ್ ಗೆ ನೀವು ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗುಂಪುಗಳಿಗೆ ಜಾಯ್ನ್ ಆಗಿ. ಇನ್ನು ಮುಂದಿನ SSC GD ಅನಾಲಿಸಿಸ್ ಜೊತೆಗೆ ನಿಮಗೆ ಸಿಗ್ತೀನಿ. ಧನ್ಯವಾದಗಳು.